ಸ್ಥಳದಲ್ಲಿ ಸಭೆ ಸೇರಿದ್ದರು. ಪಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ಧನಿಸಿತು. ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಆ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡತೊಡಗಿದರು. ಅದೇ ಸಮಯದಲ್ಲಿ ವಿಶ್ವದ ಎಲ್ಲಾ ದೇಶಗಳಿಂದ ಧರ್ಮನಿಷ್ಠರು ಯಹೂದ್ಯರು ಜೆರುಸಲೇಮಿಗೆ ಬಂದು ತಂಗಿದ್ದರು. ಆ ಶಬ್ದವನ್ನು ಕೇಳಿದ್ದೇ ಜನರ ದೊಡ್ಡ ಗುಂಪು ಸೇರಿತು. ಭಕ್ತಾದಿಗಳು ಮಾತನಾಡುತ್ತಿದ್ದುದನ್ನು ತಮ್ಮ ತಮ್ಮ ಭಾಷೆಗಳಲ್ಲಿ ಕೇಳಿದ ಜನರು ದಿಗ್ಭ್ರಮೆಗೊಂಡರು. ಅವರೆಲ್ಲರೂ ವಿಸ್ಮಿತರಾಗಿ, ಹೀಗೆ ಮಾತನಾಡುವ ಇವರೆಲ್ಲ ಗಲಿಲಿಯದವರಲ್ಲವೇ? ನಮ್ಮಲ್ಲಿ ಪ್ರತಿಯೊಬ್ಬನು ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲೇ ಕೇಳುತ್ತಿರುವುದು ಹೇಗೆ? ನಮ್ಮಲ್ಲಿ ಪಾರ್ತಿಯರು, ಮೀಡಿಯರು ಮತ್ತು ಎಲಾಮಿನವರು, ಮೆಸೊಪೊಟೇಮಿಯಾ, ಜುದೇಯ ಮತ್ತು ಕಪ್ಪದೋಸಿಯದವರು ಇದ್ದಾರೆ. ಪೋಂತ ಮತ್ತು ಏಷ್ಯಾದವರು, ಫ್ರೀಸಿಯಾ ಮತ್ತು ಪಾಂಪಿಲಿಯದವರು ಇದ್ದಾರೆ. ಈಜಿಪ್ಟ್ ಮತ್ತು ಸಿರೇನಿನ ಬಳಿಯಲ್ಲಿರುವ ಲಿಬಿಯಾ ಪ್ರಾಂತ್ಯದವರು ಸೇರಿದ್ದಾರೆ. ಅದಲ್ಲದೆ ನಮ್ಮಲ್ಲಿ ಕೆಲವರು ರೋಮನಿಂದ ಬಂದಿದ್ದಾರೆ. ಯಹೂದ್ಯ ಧರ್ಮಾವಲಂಬಿಗಳು ಆದ ಅನ್ಯರು, ಕ್ರೇಟ್ ಮತ್ತು ಅರೇಬಿಯಾದವರು ಇಲ್ಲಿದ್ದಾರೆ. ದೇವರ ಮಹತ್ಕಾರ್ಯಗಳನ್ನು ಕುರಿತು ಇವರು ಮಾತನಾಡುತ್ತಿರುವುದನ್ನು ನಾವೆಲ್ಲರೂ ನಮ್ಮ ನಮ್ಮ ಭಾಷೆಗಳಲ್ಲಿ ಕೇಳುತ್ತಿದ್ದೇವಲ್ಲ ಎಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ಪ್ರಭುವಿನ ವಾಕ್ಯವಿದು. ಪುನಶ್ಚೇತನಗೊಳ್ಳುವುದು ಜಗವೆಲ್ಲವೂ. ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ಪ್ರಭು ನನ್ನ ದೇವ, ನಿನ್ನ ಸರ್ವೋತ್ತಮನು. ನೀನೇ ಸರ್ವೋತ್ತಮನು. ಸೃಜಿಸಿರುವೆ ಎಲ್ಲವನು ಸುಜ್ಞಾನದಿಂದ. ಜಗವೆಲ್ಲ ತುಂಬಿದೆ ನಿನ್ನ ಸೃಷ್ಟಿಯಿಂದ. ಶ್ಲೋಕ. ತಲ್ಲಣಗೊಳ್ಳುವವು ನೀ ಮುಖ ಮರೆ ಮಾಡಿಕೊಳ್ಳಲು. ಮಣ್ಣು ಪಾಲಾಗುವವು ನೀನುಗಳ ಉಸಿರನಿಡಲು. ನೀ ಉಸಿರನೂದಲು ಹೊಸದಾಗುವವು. ಪುನಶ್ಚೇತನಗೊಳ್ಳುವವು ಜಗವೆಲ್ಲವೂ. ಶ್ಲೋಕ. ಪೌಲನು ಕೊರಿಂಥ್ಯರಿಗೆ ಬರೆದ ಮೊದಲನೇ ಪತ್ರದಿಂದ ವಾಚನ. ಸಹೋದರರೇ, ಇಷ್ಟು ಮಾತ್ರ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ಪವಿತ್ರಾತ್ಮ ಪ್ರೇರಣೆಯಿಂದ ಮಾತನಾಡುವ ಯಾವಾತನು ಯೇಸುವಿಗೆ ಧಿಕ್ಕಾರ ಎನ್ನಲಾರನು. ಅಂತೆಯೇ ಪವಿತ್ರಾತ್ಮ ಪ್ರೇರಣೆ ಇಲ್ಲದಿದ್ದರೆ ಯಾವಾತನು ಯೇಸುವೇ ಪ್ರಭು ಎಂದು ಒಪ್ಪಿಕೊಳ್ಳಲಾರನು. ವರದಾನಗಳು ವಿವಿಧವಾಗಿವೆ, ಅವುಗಳನ್ನು ಕೊಡುವ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿವಿಧವಾಗಿವೆ, ಅವುಗಳನ್ನು ಸ್ವೀಕರಿಸುವ ಪ್ರಭುವೂ ಒಬ್ಬರೇ. ಶಕ್ತಿ ಸಾಮರ್ಥ್ಯವು ನಾನಾ ವಿಧ, ಅವುಗಳನ್ನು ಎಲ್ಲರಲ್ಲೂ ಸಾಧಿಸುವ ದೇವರು ಒಬ್ಬರೇ. ಪ್ರತಿಯೊಬ್ಬನಲ್ಲಿ ಕಂಡುಬರುವ ಪವಿತ್ರಾತ್ಮ ವರದಾನಗಳನ್ನು ಸರ್ವರ ಒಳಿತಿಗಾಗಿಯೇ ಕೊಡಲಾಗಿದೆ. ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ. ಅಂತೆಯೇ ಕ್ರಿಸ್ತ ಯೇಸು. ಯಹೂದ್ಯರಾಗಲಿ ಗ್ರೀಕರಾಗಲಿ ಪರತಂತ್ರರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾ ಸ್ನಾನ ಹೊಂದಿದ್ದೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ. ಪ್ರಭುವಿನ ವಾಕ್ಯ. ಪದಗಳು ದೇವರ ಧ್ಯಾನದ ಸ್ವರಗಳು ಪ್ರಭುವಿನ ಪ್ರಿಯ
ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯೆಹೂದ್ಯರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತರು. ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಯನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನು ಸ್ವೀಕರಿಸಿರಿ. ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸಲಾಗುವುದು. ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಸಹೋದರ ಸಹೋದರಿಯರೇ, ನನ್ಗೆ ಗೊತ್ತಿಲ್ಲ ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂತೇಳಿ. ಇವತ್ತು ಪಂಚದಶಮಿ ದಿನ, ಪೆಂಟೆಕಾಸ್ಟ್. ಅದೇ ರೀತಿ ಇಲ್ಲಿ ವನ ಚಿನ್ನಪ್ಪನವರು, ಎರಡು ಸೇರಿಸಿ ಸ್ವಲ್ಪ ಏನಾದರೂ ಹೇಳುವಂತ ಪ್ರಯತ್ನ ಮಾಡ್ತೇನೆ. ಮೊದಲನೇದು, ಇವತ್ತಿನ ಶುಭ ಸಂದೇಶ ನೀವು ಕೇಳಿದ್ರಲ್ವಾ? ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು, ಯಹೂದ್ಯರಿಗೆ ಅಂಜಿ. ಆವಾಗ ಯೇಸು ಸ್ವಾಮಿ ಬಂದು ತಮ್ಮ ಪಕ್ಕೆಗಳನ್ನ ಕೈಗಳನ್ನ ತೋರಿಸಿ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನ ಸ್ವೀಕರಿಸಿರಿ ಅಂತ ಇದೆ. ನೀವು ಶುಭ ಸಂದೇಶದಲ್ಲಿ ಪಂಚದಶಮಿ ದಿನದ ಉಲ್ಲೇಖ ಇಲ್ಲ. ಇಲ್ಲಿ ಯೋಹಾನ ಅದೇ ಸಂಜೆ, ಪುನರುತ್ಥಾನರಾದಂತಹ ಸಂಜೆನೆ ಅವರ ಮೇಲೆ ಉಸಿರೂದಿ ಪವಿತ್ರಾತ್ಮರನ್ನ ಸ್ವೀಕರಿಸಿರಿ. ಮತ್ತೆ ಈ ಪವಿತ್ರಾತ್ಮ ನಿಮ್ಮಲ್ಲಿ ಏನ್ ಮಾಡ್ತಾರೆ? ನೀವು ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶ ಸಾರಿ, ಪಿತಾ ಸುತ ಮತ್ತು ಪವಿತ್ರಾತ್ಮ ನಾಮದಲ್ಲಿ ದೀಕ್ಷಾಸ್ಥಾನ ಕೊಡಿ. ನಿಮ್ಗೆ ಅಧಿಕಾರ ಕೊಟ್ಟಿದ್ದೇನೆ, ನಿಮ್ಮಲ್ಲಿ ಶಕ್ತಿಯನ್ನ ತುಂಬಿದ್ದೇನೆ ಅಂತ ಹೇಳಿ ಅವರು ಪವಿತ್ರಾತ್ಮರನ್ನ ಪ್ರೇಷಿತರ ಮೇಲೆ ಉಸಿರುವ ಮೂಲಕ ಪ್ರದಾನ ಮಾಡ್ತಾರೆ. ಆದ್ರೆ ಮೊದಲನೇ ವಾಚನದಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳು ನಾವು ನೋಡ್ತೇವೆ. ಅಲ್ಲಿ ಪಂಚದಶಮ ದಿನದಂದು ಅಂತಿದೆ. ಪಂಚದಶಮ ಅಂದ್ರೆ ಏನು? ಎಷ್ಟು? 50 ಅಲ್ವಾ? ಹಾಗಾದ್ರೆ ಈ 50ಕ್ಕೆ ಒಂದು ಮಹತ್ವ ಇದೆ. ಈಗ ಪಂಚದಶಮಿ ಹಬ್ಬ ಅದು ಯೇಸು ಕ್ರಿಸ್ತರ ಪವಿತ್ರಾತ್ಮರು ಬಂದ ಮೇಲೆ ಬಂದಿದ್ದಲ್ಲ, ಅದು ಮುಂಚೆಯಿಂದಲೇ ನಡ್ಕೊಂಡು ಬರ್ತಾ ಇದ್ದಂತ ಹಬ್ಬ. ಅದರಿಂದಲೇ ಅವ್ರು ಹೇಳ್ತಾರೆ ಪಂಚದಶಮಿ ದಿನದಂದು ಪವಿತ್ರಾತ್ಮರು ಬಂದಿಳಿಯುವಂತಹದ್ದು. 5 ಅದಕ್ಕೆ ಯಹೂದ್ಯರ ಹಿನ್ನೆಲೆ, ಅದು ಯಹೂದ್ಯರ ಹಬ್ಬ. ಯಹೂದ್ಯರು ಆಚರಿಸ್ತಾರೆ, ಕ್ರೈಸ್ತರು ಆಚರಿಸ್ತಾರೆ. ಆದ್ರೆ ಅಲ್ಲಿ ಸಾಮ್ಯತೆ ಇದೆ. ನೋಡಿ, ಈ ಪಂಚದಶಮಿ ಹಬ್ಬ ಯಹೂದ್ಯರು ಯಾವಾಗ ಆಚರಿಸ್ತಾ ಇದ್ರು ಅಂದ್ರೆ, ಅವರು ಕೂಡ 50ನೇ ದಿನಕ್ಕೆ ಅದನ್ನ ವಾರಗಳ ಹಬ್ಬ ಅಂತ ಕೂಡ ಕರೀತಾ ಇದ್ರು. ವಾರಗಳ ಹಬ್ಬ ಯಾಕಂದ್ರೆ ಅದು 7 ವಾರಗಳ ತಯಾರಿಯೊಂದಿಗೆ ನಡೀತಿದ್ದಂತ ಹಬ್ಬ. ಈಗ ದೇವರು ಇಸ್ರಾಯೇಲರನ್ನ ಈಜಿಪ್ಟ್ನಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬಂದ ದಿನ ಅವ್ರೇನ್ ಹೇಳಿದ್ರು? ನೀವು ಒಂದು ಕುರಿಮರಿಯನ್ನ ವಧಿಸಿ ಅದರ ರಕ್ತವನ್ನು ನಿಮ್ಮ ಮನೆಯ ಏನ್ ಹೇಳ್ತಾರೆ ಅದಕ್ಕೆ ನಿಲುವು ಕಂಬದ ಮೇಲೆ ಹಾಕ್ಬೇಕು. ದೇವರು ಅದನ್ನ ನೋಡಿ ನಿಮ್ಮನ್ನು ಉಳಿಸ್ತಾರೆ. ಬಾಕಿ ಎಲ್ಲ ಪ್ರಥಮ ಫಲಗಳನ್ನು ನಾಶ ಮಾಡ್ತಾರೆ. ಅಲ್ಲಿ ಪ್ರಾರಂಭವಾದಂತಹದ್ದು ಅದು. ಅದನ್ನೇನ್ ಹೇಳ್ತೇವೆ? ಪಾಸ್ಕ ಹಬ್ಬ ನಿಂತು ಮಾಡುವಂತಹದ್ದು ಪಾಸ್ಕ ಹಬ್ಬ. ನಂತರ 7 ವಾರಗಳು ತಯಾರಿ. 7 into 7 ಎಷ್ಟಾಯ್ತು? 49. 58 ಡೇ ಅದನ್ನ ಅವರು ಪಂಚದಶಮಿ ಹಬ್ಬ ಅಂತ ಕೊಂಡಾಡ್ತಾ ಇದ್ರು. ಅಲ್ಲಿ ಕುರಿ ವಧಿಸಲಾಯಿತು. ಇಲ್ಲಿ ಅವರಿಗೆ ಕಟ್ಟಳೆಗಳನ್ನು ಕೊಡ್ತಾರೆ ಪಂಚದಶಮಿ ದಿನದಂದು. ಎಲ್ಲಿ? ಸಿನಾಯಿ ಬೆಟ್ಟದ ಮೇಲೆ 50ನೇ ದಿನ ಕೊಟ್ಟಿರುವಂತಹದ್ದು. ಮೋಶೆ ಅದನ್ನ ಮಾಡಿದ್ದು. ಇಲ್ಲಿ ಯಾರು ಬಲಿಯಾಗ್ತಾರೆ? ಯೇಸು ತಾವೇ ಬಲಿಯಾಗ್ತಾರೆ. ನಾವು ಇದರಲ್ಲಿ ಓದ್ತೇವೆ, ಅವರೇ ಯಜ್ಞದ ಕುರಿಮರಿ, ಆಮೇಲೆ ಅವರೇ ಪೀಠ
ಅವರೇ ಯಾಜಕರು, 3 ಅವರೇ. ನೋಡಿ, ಅಲ್ಲಿಂದ 50ನೇ ದಿನ ಅದು ಪಂಚದಶಮಿ. ಅಲ್ಲಿಗೂ ಇಲ್ಲಿಗೂ ಸಾಮ್ಯತೆ ಇದೆ, ಹಳ ಒಡಂಬಡಿಕೆಯಲ್ಲಿದೆ. ಅದಕ್ಕೇನೆ ದೇವರು ಅದೇ 50ನೇ ದಿನವನ್ನೇ ಯಾತಕ್ಕೆ ಆರಿಸಿಕೊಂಡ್ರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಂಚದಶಮಿ ದಿನದಂದು ಪವಿತ್ರಾತ್ಮರು ಅವರ ಮೇಲೆ ಬಂದ್ರು, ಮತ್ತು ಬಂದಂತಹ ರೀತಿ ಕೂಡ ಅದೇ ರೀತಿ ಇದೆ. ನೀವು ನೋಡಿ, ಅಲ್ಲಿ ಮೋಶೆ ಬೆಟ್ಟಕ್ಕೆ ಹೋಗುವ ಮುಂಚೆ ದೊಡ್ಡ ಶಬ್ದವಾಗುತ್ತೆ. ಮೋಶೆ ಮೊದಲೇ ಹೇಳಿದ್ರು, ಎಲ್ಲರೂ ಟೆಂಟ್ ಇಂದ ಹೊರಗೆ ಬನ್ನಿ. ಅವರ ಟೆಂಟ್ ಅಲ್ಲಿ ಜೀವಿಸ್ತಾ ಇದ್ದಿದ್ದು, ಮನೆಗಳಿಲ್ಲ ಅಲ್ಲಿ ಮರುಭೂಮಿನಲ್ಲಿ. ಅವರು ಪ್ರಯಾಣ ಮಾಡ್ತಾ ಇದ್ರು, 40 ವರ್ಷ ಪ್ರಯಾಣ ಮಾಡಿದ್ರು, ಒಂದ್ ಕಡೆ ಕ್ಯಾಂಪ್ ಆಗ್ತಾ ಇದ್ರು, ಅಕ್ಕಿ ಪಿಕ್ಕಿ ಕೇಳ್ತಾರ. ಈಗ ಎಲ್ಲರೂ ಟೆಂಟ್ ಇಂದ ಹೊರಗೆ ಬನ್ನಿ ಅನ್ನೋ ದೊಡ್ಡ ಶಬ್ದ ಆಗುತ್ತೆ, ಅಲ್ಲಿ ಹೊಗೆ ಕಾಣಿಸ್ಕೊಳ್ಳುತ್ತೆ. ಅದು ಸೇಮ್ ಥಿಂಗ್ ಇಲ್ಲಿನೂ ಅಷ್ಟೇ. ನೋಡಿ, ಪಂಚದಶಮಿ ದಿನದ ಏನಾಯ್ತು, ಅವರು ಮೇಲ್ಕೊಠಡಿಯಲ್ಲಿದ್ರು, ಆವಾಗ ಪವಿತ್ರಾತ್ಮರು ಅವ್ರ ಮೇಲೆ ದೊಡ್ಡ ಶಬ್ದ ಆಗುತ್ತೆ. ಅಲ್ಲಿನೂ ಹೊಗೆ ಇತ್ತು, ಬೆಂಕಿ ಇತ್ತು, ಇಲ್ಲಿನೂ ಬೆಂಕಿ. ಕೆನ್ನಾಲಿಗೆ ರೂಪದಲ್ಲಿ ಪವಿತ್ರಾತ್ಮರು ಅವರ ಮೇಲೆ ಇಳಿದು ಬರ್ತಾರೆ. ಕೆನ್ನಾಲಿಗೆ ರೂಪದಲ್ಲಿ ಅವರು ಇಳಿದು ಬರ್ತಾರೆ. ಇದು ಸಾಮ್ಯತೆ, ದೇವರ ಆಯ್ಕೆ. ಇದು ಯಾವುದು ಆಕಸ್ಮಿಕವಲ್ಲ. ಅದು ಯೋಹಾನರು ಯಾಕೆ ಅವತ್ತೇ ಸಂಜೆ ಪವಿತ್ರಾತ್ಮರನ್ನ ಕೊಟ್ಟರು ಅಂತ ಹೇಳ್ತಾರೆ. ಇಲ್ಲಿ ಬಯೋಗ್ರಫಿ ಅಲ್ಲ, ಇದು ಶುಭ ಸಂದೇಶಗಳು. ಈ ಟೈಮಲ್ಲಿ ಈಗಾಯ್ತು ಅದು ಆಯ್ತು ಅಂತ ಹೇಳಿ ಒಂದು ಸೈಡ್ ಇಂದ ಇಂಟ್ರಡಕ್ಷನ್ ಇಂದ ಎಂಡ್ ತನಕ ಬರ್ದಿದ್ದಲ್ಲ. ಅದು ಅವರಲ್ಲಿ ಒಂದು ಉದ್ದೇಶ ಇತ್ತು. ಪುನರುತ್ಥಾನ ಆಗಿದ್ದು ನಿಜ, ಪವಿತ್ರಾತ್ಮರ ಆಗಮನವೂ ಆಗಿದ್ದು ನಿಜ. ಅದನ್ನ ಅವರವರ ಎಣಿಕೆಗೆ ತಕ್ಕಂತೆ ಅವರು ಶುಭ ಸಂದೇಶದಲ್ಲಿ ಉಲ್ಲೇಖಿಸ್ತಾರೆ ಹೊರತು ಅದನ್ನ ನಾವು ಗೊಂದಲ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ಪವಿತ್ರಾತ್ಮರು ಬಂದ ನಂತರ ಏನಾಗುತ್ತೆ, ಅದು ಯಾಕೆ ಬೆಂಕಿ ರೂಪದಲ್ಲಿ ಬಂದ್ರು? ಯೇಸು ಸ್ವಾಮಿಗೆ ದೀಕ್ಷಾಸ್ಥಾನ ಆಗುವಾಗ ಯಾವ ರೂಪದಲ್ಲಿ ಬಂದಿದ್ರು? ಪಾರಿವಾಳದ ರೂಪದಲ್ಲಿ. ಇಲ್ಲಿ ಯಾಕೆ ಬೆಂಕಿ ಮತ್ತೆ ಗಾಳಿ, ದೊಡ್ಡ ಬಿರುಗಾಳಿ ಅಂತ ಹೇಳ್ತಾರೆ? ಇದಕ್ಕೆ ಕಾರಣ ಇದೆ. ಇದು ಯಾವುದನ್ನ ಪ್ರತಿನಿಧಿಸುತ್ತೆ? ಗಾಳಿ ಗೊತ್ತು, ಶ್ವಾಸ ಅಥವಾ ರೂಹ ಅಂತ ಹೇಳ್ತಾರೆ. ಉಸಿರುವುದು. ಇಲ್ಲಿ ನೋಡಿ, ಉಸಿರುತ್ತಾರಲ್ವಾ, ಉಸಿರುತ್ತಾರೆ. ಅಲ್ಲಿ ನೋಡಿ, ಪವಿತ್ರಾತ್ಮರು ಆ ಗಾಳಿ ರೂಪದಲ್ಲಿ ಬರ್ತಾರೆ. ಯೇಸು ಸ್ವಾಮಿ ಹೇಳಿದ್ರು, ಗಾಳಿ ಎಲ್ಲಿಂದ ಬರುತ್ತೆ ಎಲ್ಲಿಗೆ ಹೋಗುತ್ತೆ ನಿಮ್ಗೆ ಗೊತ್ತಿಲ್ಲ, ಆದ್ರೆ ಗಾಳಿ ಏನ್ ಮಾಡುತ್ತೆ ಗೊತ್ತು ತಾನೆ? ಏನ್ ಮಾಡುತ್ತೆ? ಪರಿಣಾಮಗಳು ಇದೆ. ಬೇಕಾದ್ರೆ ಗಾಳಿ ಬೇಕು. ಈಗ ನಮ್ಗೆ ಮಳೆ ಬರ್ಲಿಕ್ಕೂ ಗಾಳಿನೇ ಬೇಕು, ಗಾಳಿನೇ ಬೇಕು. ಉಸಿರಾಡಕ್ಕೆ ಅದೇ ಉಸಿರಾಡಕ್ಕೆ. ಕೊರೋನಾ ಟೈಮಲ್ಲಿ ಎಲ್ರು ಆಕ್ಸಿಜನ್